ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವರ್ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ನಾವು ಕಬ್ಬನ್ ಪಾರ್ಕ್ ಹೋಗ್ತಾ ಇದೀವಿ. ಹೋಗೋಷ್ಟೊತ್ತಿಗೆ ನಾವು ಹೊರಟಿದ್ದೆ ಮಧ್ಯಾಹ್ನ 1 ಗಂಟೆ ಆಗೋಗಿತ್ತು. ಸರಿ, ಗಾಡಿ ಅಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಹಾಕ್ಬಿಟ್ಟು ಮೆಟ್ರೋಗೆ ಹೋದ್ವಿ. ಬೇಗ ಹೋಗ್ಬೋದಲ್ವಾ ಮೆಟ್ರೋದಲ್ಲಿ ಹೋದ್ರೆ ಅಂತ. ಈಗ ಸ್ವಲ್ಪ ಅವನೇ ನಡೀತಾನೆ, ಸ್ವಲ್ಪ ದೂರ ಅವ್ನು ನಡೆಯೋದ್ರಿಂದ ಸ್ವಲ್ಪ ಮ್ಯಾನೇಜಬಲ್. ನೋಡಿ, ಇದು ಕೆಂಗೇರಿ ಮೆಟ್ರೋ ಸ್ಟೇಷನ್, ಕೆಂಗೇರಿ ಬಸ್ ಟರ್ಮಿನಲ್ ಸ್ಟೇಷನ್ ಇದು. ಮಧ್ಯಾಹ್ನ ಹೊರಟಿದ್ರಿಂದ ಯಾರು ಅಷ್ಟು ಜನ ಇರ್ಲಿಲ್ಲ. ಈಗ ಹಾಯ್ ಅಂತ ಹೇಳೋದು ಎಲ್ಲ ಕಲ್ತಿದ್ದಾನೆ, ಒಂದೊಂದೇ ಪದ ಬರ್ತಾ ಇದೆ ಈಗ ಅವ್ನ ಮಾತು ಕೇಳ್ಕೊಂಡೇನೆ ದಿನ ಕಳ್ದೋಗುತ್ತೆ ಅನ್ಕೊಳ್ಳಿ. ಅಷ್ಟು ಮಾತಾಡ್ತಾನೆ ಇವಾಗ, ಒಂದೊಂದೇ ಪದ ಸೇರಿಸ್ಕೊಂಡು. ಆಮೇಲೆ ಸೀಟ್ ಸಿಕ್ತು, ಏನು ಆರಾಮಾಗಿ ಹೋದ್ವಿ. ಇಲ್ಲಾಂದ್ರೂ ಮಗು ಎತ್ಕೊಂಡಿರೋದ್ರಿಂದ ರಿಸರ್ವ್ ಸೀಟ್ ಇರುತ್ತೆ ಮೆಟ್ರೋನಲ್ಲಿ. ಅದೇನು ಸದ್ಯಕ್ಕೆ ತೊಂದರೆ ಆಗಲ್ಲ ಅವನನ್ನು ಕರ್ಕೊಂಡು ಹೋಗೋದು ಮೆಟ್ರೋದಲ್ಲಿ. ನೋಡಿ, ಇದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್. ಏನು ಒಂದು 20 to 25 ಮಿನಿಟ್ಸ್ ಆಯ್ತು ಅಷ್ಟೇ ಕೆಂಗೇರಿ ಬಸ್ ಟರ್ಮಿನಲ್ ಇಂದ ಇಲ್ಲಿಗೆ. 42 ರೂಪೀಸ್ ಏನೋ ಚಾರ್ಜ್ ಆಯ್ತು ಒಬ್ರಿಗೆ. ಮೆಟ್ರೋದಲ್ಲಿ ಕೆಂಗೇರಿ ಬಸ್ ಟರ್ಮಿನಲ್ ಇಂದ ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ 42 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕಾರ್ಡ್ ಇದ್ರೆ ನಮ್ಗೆ ಇನ್ನ 3 ರೂಪೀಸ್ ಕಮ್ಮಿ ಆಗತ್ತೆ. ನೋಡಿ, ಇದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್. ನಾವೀಗ ಆಚೆ ಹೋಗ್ತಿದ್ದಂಗೆ ಡೈರೆಕ್ಟ್ ಎಕ್ಸಿಟ್ ಇಂದಾನೆ ನಮ್ಗೆ ಕಬ್ಬನ್ ಪಾರ್ಕ್ ಗೇಟ್ ಹತ್ರನೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎದ್ದ ಪಾಪು, ಸರಿ ಸ್ವಲ್ಪ ಏನಾದ್ರು ಜ್ಯೂಸ್ ಕೊಡ್ಸ್ಕೊಂಡು ಹೋಗೋಣ ಅನ್ಬಿಟ್ಟು ಅಲ್ಲೇ ಮೆಟ್ರೋ ಸ್ಟೇಷನ್ ಹತ್ರನೇ ಇತ್ತು. ಚೆನ್ನಾಗಿತ್ತು, ನೀವು ಅಲ್ಲಿ ಹೋದಾಗ ಟ್ರೈ ಮಾಡಿ. ಚೀಕು ಮಿಲ್ಕ್ ಶೇಕ್ ತಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ನೋಡಿ, ಆಚೆ ಬಂದಿದ ತಕ್ಷಣ ಈ ರೀತಿ ಸರ್ಕಲ್ ಸಿಗತ್ತೆ. ಇಲ್ಲಿ ನಾವು ರೈಟ್ ತಗೊಂಡಿದ ತಕ್ಷಣ ಕಬ್ಬನ್ ಪಾರ್ಕ್ ಗೇಟ್ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಒಳಗಡೆ ಯಾವ್ದು ಎಂಟ್ರೆನ್ಸ್ ಫೀಸ್ ಇಲ್ಲ, ಸ್ಟಾರ್ಟಿಂಗ್ ಇಲ್ಲಿ. ಜಸ್ಟ್ ಈಗ ಮಕ್ಕಳ ಜೊತೆ ನೀವೇನಾದ್ರು ಪಿಕ್ನಿಕ್ ಅಥವಾ ಸ್ವಲ್ಪ ಏನಾದ್ರು ಡೇ ಔಟ್ ಮಾಡಬೇಕು, ಅಷ್ಟು ಕಾಸ್ಟ್ ಖರ್ಚಾಗ್ದಿದ್ದಂಗೆ ಅಂದ್ರೆ ನೋಡಿ, ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಆರಾಮಾಗಿ ಹೋಗಿ ಮನೇಲೆ ಬೇಕಾದ್ರೆ ಏನಾದ್ರು ಫುಡ್ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬರ್ಬೋದು. ಗ್ರೀನರಿ ಎಲ್ಲ ನೋಡಿ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ನೋಡಿ, ಇವಾಗ ಅದಕ್ಕೆ ಆಪೋಸಿಟ್ ಆಯ್ತು. ಫುಲ್ ಇಲ್ಲಿ ಪುಟಾಣಿ ಎಕ್ಸ್ಪ್ರೆಸ್ ಟ್ರೈನ್ ಇರುತ್ತಲ್ವಾ, ಅದಕ್ಕೆ ಟಿಕೆಟ್ಗೆ ಫುಲ್ಲು ಜನ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಇರುತ್ತೆ 20 ರೂಪೀಸ್, ಮತ್ತೆ ಟ್ರೈನ್ದು 20 ರೂಪೀಸ್ ಚಾರ್ಜ್. ಆಗ್ಲೇ ತುಂಬಾ ಜನ ಕ್ಯೂ ಅಲ್ಲಿ ನಿಂತಿದ್ರು ಟ್ರೈನಿಗೆ ಹೋಗೋದಕ್ಕೆ. ನಾವು 2ನೇ ಟ್ರಿಪ್ ಅಂದ್ರೆ ಇದ್ ಮಾಡಿರ್ತಾರಲ್ವಾ, ಅದ್ರಲ್ಲಿ 2ನೇ ಸೆಟ್ ಬಿಟ್ರು. ಇನ್ನೊಂದು 15 ಮಿನಿಟ್ಸ್ ಇಂದ 20 ಮಿನಿಟ್ಸ್ ಆದ್ರೂ ವೆಯ್ಟ್ ಮಾಡಬೇಕು. ವೀಕೆಂಡ್ಸ್ ಅಲ್ಲಿ ಹೋದ್ರೆ ನೋಡಿ, ಇದೇ ರೀತಿ ಫುಲ್ ಜನ ಇರ್ತಾರೆ ಎಲ್ಲಾ ಕಡೆನೂ. ವೀಕ್ ಡೇಸ್ ಅಲ್ಲಿ ಹೋದ್ರೆ ಸ್ವಲ್ಪ ಖಾಲಿ ಇರುತ್ತೆ, ಆರಾಮಾಗಿ ಹೋಗಿ ಬರ್ಬೋದು. ನೋಡಿ, ಟ್ರೈನ್ ಬಂತು, ಇಲ್ಲಿ ನೋಡಿ ಫುಲ್ ಜನ. ಈಗ ನಾವ್ ಈ ಜನದ ಮಧ್ಯೆ ಎಲ್ಲಪ್ಪ ಸೀಟ್ ಸಿಗುತ್ತೋ ಇಲ್ಲೋ ಅಂತ ಅನ್ಕೋತಾ ಇದ್ವಿ. ಮತ್ತೆ ಎಲ್ಲಾರ ಹತ್ತದ್ಮೇಲೆ ಲಾಸ್ಟ್ ಒಂದ್ ಸೀಟ್ ಸಿಕ್ತು. ಪಾಪುಗಿಂತ ನಾವೇ ಜಾಸ್ತಿ ಎಂಜಾಯ್ ಮಾಡ್ತಿದ್ವಿ ಅನ್ನಿಸ್ತು. ಈಗಿನ್ನ ಅವನಿಗೆ ಗೊತ್ತಾಗಲ್ವಲ್ಲ ಅಷ್ಟೊಂದು, ಬಟ್ ಅವ್ನ್ ನೋಡ್ಲಿ, ಮನೇಲೇ ಇರ್ತಾರಲ್ವಾ ಯಾವಾಗ್ಲೂ ಅಂತ ಕರ್ಕೊಂಡು ಹೋಗೋದು. ನಮಗೂ ರಜಾ ಸಿಗಲ್ಲ, ರಜಾ ಸಿಕ್ತ ಕರ್ಕೊಂಡು ಹೋಗೋಣ ಅಂತ. ಈ ತರ ಹೋಗಿ ಬಂದಾಗ ಅವನಿಗೂ ಒಂಥರ ಮೈಂಡ್ ಚೇಂಜ್ ಆಗುತ್ತೆ, ನಮ್ಗೂನು ತಿರ್ಗಾ ಮತ್ತೆ ಕೆಲ್ಸಕ್ಕೆ ಹೋಗೋದಕ್ಕೆ ಒಂದು ಎನರ್ಜಿ ಬರುತ್ತೆ. ಮನೆಯಲ್ಲೇ ಇದ್ರೆ ತಿರ್ಗಾ ಅದೇ ಕೆಲ್ಸ, ಅದೇ ಮನೆ ಅನ್ಕೊಂಡು ತಿರ್ಗ ನಮಗೂ ಬೋರ್ ಆಗೋಗುತ್ತಲ್ಲ. ಈ ರೀತಿ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ ಬರೋದ್ರಿಂದ ನಮಗೂ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿರತ್ತೆ. ತುಂಬಾ ಚೆನ್ನಾಗಿತ್ತು. ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕಬ್ಬನ್ ಪಾರ್ಕ್ ನಿಜ ತುಂಬಾ ಚೆನ್ನಾಗಿತ್ತು. ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಡೇ ಸ್ಪೆಂಡ್ ಮಾಡ್ಕೊಂಡ್ ಬರ್ಬೋದು. ನೋಡಿ, ಇದು ಬೋಟಿಂಗ್ಗೆ. ನಾವು ಬೋಟಿಂಗ್ಗೆಲ್ಲ ಏನು ತಗೊಂಡ್ಲಿಲ್ಲ, ಯಾಕೆ ಸುಮ್ಮನೆ ರಿಸ್ಕು, ಇನ್ನ ಚಿಕ್ಕ ಪಾಪು ಅಲ್ವಾ,
ಅದಕ್ಕೆ ಏನಕ್ಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಬೋಟಿಂಗ್ ತಗೊಳ್ಳಿಲ್ಲ. ಬೋಟಿಂಗಿಗೂ ಸೇಮ್ ಚಾರ್ಜನೇ, 20 ರುಪೀಸ್ ಏನೋ ಅಷ್ಟೇ. ನೋಡಿ ಎಷ್ಟು ಜನ ಮಕ್ಳು ಆಡ್ತಿದ್ದಾರೆ ಅಂತ. ಯಪ್ಪ ನಿಜ ವೀಕೆಂಡ್ಸ್ ಅಂತೂ ತುಂಬಾ ಜನ ಇರ್ತಾರೆ ಎಲ್ಲ ಕಡೆನೂ, ಎಲ್ಲೇ ಹೋದ್ರು. ಏನಾದ್ರೂ ರಜಾ ಹಾಕೊಂಡ್ರೆ ವೀಕ್ ಡೇಸ್ ರಜಾ ಹಾಕೊಂಡ್ ಕರ್ಕೊಂಡು ಹೋಗ್ಬಿಡ್ಬೇಕು ಅನ್ಸುತ್ತೆ, ಅಷ್ಟು ಜನ ಇರ್ತಾರೆ ಎಲ್ಲ ಕಡೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ಳೋದೇ ಒಂದು ದೊಡ್ಡ ಕಷ್ಟ ಅನ್ಕೊಳ್ಳಿ. ನೋಡಿ ಇಲ್ಲಿ ಇಬ್ರು ಮಕ್ಕಳು ಹತ್ತುತ್ತಾ ಇದ್ರು, ಒಂದು ಚಿಕ್ಕ ಹುಡುಗಿ ಇನ್ನೊಂದು ಹುಡುಗ. ಆದ್ರೆ ಕೊನೆಗೆ ಮೇಲ್ತಂಗ ಹತ್ತೋದು ಆ ಚಿಕ್ಕ ಹುಡುಗಿನೇ. ನೋಡಿ ಅದಕ್ಕೆ ಅಲ್ವಾ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ನಿಜ ಆ ಹುಡುಗಿ ಧೈರ್ಯ ಅಂತೂ ಮೆಚ್ಚಬೇಕು. ಅದ್ ಸಖತ್ತು ಉದ್ದ ಇತ್ತು, ಬಟ್ ಒಂಚೂರು ಭಯ ಪಡ್ದಿರ ಹತ್ತುತ್ತಾ ಇದ್ಲು. ನಿಜ ನಂಗಂತೂ ತುಂಬಾ ಖುಷಿ ಆಯ್ತು. ಹೆಣ್ಮಕ್ಳು ಈ ತರ ಸ್ಟ್ರಾಂಗ್ ಆಗಿರ್ಬೇಕು, ಧೈರ್ಯವಾಗಿರ್ಬೇಕು. ಅದೇನೋ ನಮ್ಗೆ ಹೆಣ್ಮಕ್ಳಿಗೆ ಅದು ನ್ಯಾಚುರಲ್ ಆಗಿ ಬಂದ್ಬಿಟ್ಟಿರತ್ತಲ್ವಾ. ನೋಡಿ ಪಾಪ ಹುಡ್ಗನ್ ಕೈಲಿ ಆಗ್ಲಿಲ್ಲ, ಬಿಟ್ಬಿಟ್ಟ. ಅದಾದ್ಮೇಲೆ ಈ ರೀತಿ ಕಾರ್ದು ಎಲ್ಲಾನು ಇತ್ತು, ನಾವೇನ್ ಆಡ್ಸಕ್ ಹೋಗ್ಲಿಲ್ಲ ಅಷ್ಟೊಂದು. ಈ ತರ ನಾವೇ ತಳ್ಬೇಕಿತ್ತು, ರಿಮೋಟ್ ಆದ್ರಂದ್ರೆ ಸ್ವಲ್ಪ ಮಾಡ್ಬೋದು. ಇದ್ ಸುಮ್ನೆ ಏನಕ್ಕೆ ಅಂತ ಹೋಗ್ಲಿಲ್ಲ, ಬಟ್ ಈ ತರನು ಆಡಿಸ್ಬೋದು, ಆಪ್ಷನ್ ಇತ್ತು. ನೋಡಿ ಕೊನೆಗೆ ಲಾಸ್ಟ್ ವರ್ಗು ಹೋಗಿ ಬಂತು ಅಷ್ಟು ಚಿಕ್ಕ ಹುಡುಗಿ. ನಿಜ ಅವ್ರ ಧೈರ್ಯಕ್ಕೆ ನಿಜ ನನ್ಗಂತೂ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಒಂದ್ ರೌಂಡ್ ಹಾಕೊಂಡು ಬಂದ್ವಿ ಆಚೆಗೆ. ಇಲ್ಲಿ ಪಕ್ಕದಲ್ಲೇನೆ ನಮ್ಗೆ ಬೆಂಗಳೂರು ಅಕ್ವೇರಿಯಂ ಇದೆ, ಸೊ ಅಲ್ಲಿ ಮಗುಗೆ ಸ್ವಲ್ಪ ವೆರೈಟಿ ಆಫ್ ಫಿಶಸ್ ತೋರಿಸ್ಬೋದು ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದು ಅಡಲ್ಟ್ಗೆ 118 ರುಪೀಸ್ ಇದೆ, ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ. ಬಟ್ ಏನಂದ್ರೆ ಅಷ್ಟೊಂದು ಅಕ್ವೇರಿಯಂ ಮತ್ತೆ ಫಿಶಸ್ ಇದೆ ಅಲ್ವಾ, ಅದು ಮೇಂಟೆನೆನ್ಸೇನೆ ಜಾಸ್ತಿ ತಗೊಳುತ್ತೆ. ನಾವು ಒಂದು ಅಕ್ವೇರಿಯಂ ಕ್ಲೀನ್ ಮಾಡೋದಕ್ಕೇನೆ ತುಂಬಾ ಮನೇಲಿ ಎಷ್ಟು ಟೈಮ್ ತಗೊಳುತ್ತೆ, ಮತ್ತೆ ಅದು ಸ್ಮೆಲ್ ಬರ್ದಿರೋ ರೀತಿ ಎಲ್ಲ ಮೇಂಟೈನ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಅಷ್ಟು ಕಾಸ್ಟ್ ತಗೊಂಡಿರ್ಬೋದು ಅಂತ ಅನ್ಕೋತೀವಿ. ಆದ್ರೆ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ಸ್ವಲ್ಪನೂ ಸ್ಮೆಲ್ ಬರೋದಿಲ್ಲ, ಒಂಥರ ಕೌಸ್ ವಾಸನೆ ಆ ಥರ ಎಲ್ಲ ಏನೂ ಇಲ್ಲ. ಅಷ್ಟು ಅಕ್ವೇರಿಯಂ ಇದ್ರೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಫಿಶಸ್ ಅಷ್ಟೇ ತುಂಬಾ ವೆರೈಟೀಸ್ ಇದೆ, ಚೆನ್ನಾಗಿ ಅದನ್ನೆಲ್ಲ ನೋಡ್ಕೊಂತ ನಿಂತ್ರೇನೆ ಟೈಮ್ ಹೊಟ್ಟೋಗುತ್ತೆ, ಅಷ್ಟು ವೆರೈಟೀಸ್ ಆಫ್ ಫಿಶಸ್ ಇದೆ. ನೋಡಿ ಹಾಗೆ ನಿಮ್ಗೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ತಗೊಂಡ್ ಬಂದಿದ್ದೀನಿ. ನೋಡಿ ಈಗ ಅವನೇ ಹತ್ತಬೇಕು, ಕೈ ಇಟ್ಕೊಳ್ಳಲ್ಲ, ಹೀಗೆಲ್ಲ ಮಾಡ್ತಾನೆ. ಸ್ವಲ್ಪ ದೂರ ನಡೀತಾನೆ, ಆಮೇಲೆ ಕಾಲ್ ನೋವು ಅನ್ಸಿದ್ರೆ ಎತ್ಕೊಳಕ್ ಕೇಳ್ತಾನೆ. ಇಲ್ಲಿ ಮೇಲ್ಗಡೆ ಇದೆ ಫಸ್ಟ್ ಫ್ಲೋರ್ ತರ, ಅಲ್ಲಿ ಇಟ್ಟಿದ್ದಾರೆ ತುಂಬಾ ಅಕ್ವೇರಿಯಮ್ಸ್ ಎಲ್ಲಾನು.
ನೋಡಿ ಎಷ್ಟು ವೆರೈಟಿ ಆಫ್ ಫಿಶಸ್ ಇತ್ತಂದ್ರೆ ಒಂಥರ ಚೆನ್ನಾಗಿ ಅನ್ನಿಸ್ತು ನೋಡ್ಕೊಂಡ್ ಬಂದಿದ್ದು. ದೇವ್ರು ನೋಡಿ ಒಂದೊಂದು ಫಿಶ್ಗೆ ಒಂದೊಂದು ಕಲರು, ಒಂದೊಂದ್ ತರ ಸ್ಕಿನ್ ಕೊಟ್ಟಿರ್ತಾನಲ್ವಾ. ಎಲ್ಲಾ ಫಿಶ್ ಒಂದೇ ರೀತಿನೂ ಇರಲ್ಲ. ಒಂದೊಂದು ಫಿಶ್ಗೆ ಒಂದೊಂದು ಬಣ್ಣ, ಅದರದೇ ಆದ ಚರ್ಮ, ಅದರದೇ ಆದ ಒಂದೊಂದು ಬೇರೆ ರೀತಿಯಾದ ಕಲೆ ಅದಕ್ಕೂ ಕೊಟ್ಟಿರ್ತಾನೆ. ಅದನ್ನೆಲ್ಲ ನೋಡಿದಾಗ ನೇಚರ್ ಎಷ್ಟು ವಂಡರ್ ಅನ್ಸ್ಬಿಡತ್ತೆ. ನನ್ ಮಗ ಫಿಶ್ ನ ಕರಿತಾ ಇದ್ದ, ಬಾ 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 ಅಂತ. ನೋಡಿ ಇದು ಲಯನ್ ಫಿಶ್ ಅಂತೆ, ತುಂಬಾ ಡಿಫ್ರೆಂಟ್ ಆಗಿದೆ. ನೋಡಿ ಇದು ಜೆಲ್ಲಿ ಫಿಶ್. ಸ್ವಲ್ಪ ಆದಷ್ಟು ಡಿಫ್ರೆಂಟ್ ಆಗಿರೋ ಫಿಶಸ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ತೋರ್ಸೋಣ ಅಂತ ತಗೊಂಬಂದೆ ವಿಡಿಯೋಸ್. ನೋಡಿ ಎಲ್ಲೂ ಸ್ಮೆಲ್ ಬರ್ದೇ ಇರ್ಲಿ ಅಂದ್ಬಿಟ್ಟು ಇದು ಸ್ಯಾಂಡಲ್ವುಡ್ ತರದ್ದು ಸ್ಪ್ರೇನ ಇಟ್ಟಿದ್ದಾರೆ ಎಲ್ಲ ಕಡೆ. ಸೊ ಅದರಿಂದ ಎಲ್ಲೂ ಒಂಥರ ಫಿಶ್ ಸ್ಮೆಲ್ ಬರೋದಿಲ್ಲ. ನೋಡಿ ಈಗ ಇನ್ನೊಂದು ಫ್ಲೋರ್ ಮೇಲೆ ಹೋಗ್ಬೇಕು. ಇಲ್ಲಿ ಮೇಲ್ಗಡೆ ಫುಲ್ ಎಲ್ಲ ಅಕ್ವೇರಿಯಮ್ಸ್ ಅಲ್ಲಿ ಇಟ್ಟಿದ್ದಾರೆ, ಎಲ್ಲ ಡಿಫ್ರೆಂಟ್ ಆಫ್ ವೆರೈಟೀಸ್ ಆಫ್ ಫಿಶಸ್ ನ. ಈ ಎಲ್ಲ ಫಿಶಸ್ ನ ಒಂದೊಂದ್ ಸೆಕೆಂಡ್ ಹಾಗೆ ನಿಮ್ಗೆ ಕ್ಲಿಪ್ಪಿಂಗ್ ತಗೊಂಡ್ಬಂದಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಹಾಗೆ ಇಲ್ಲೊಂದು ಕಾಮಿಡಿ ತೋರಿಸ್ತೀನಿ ನೋಡಿ, ನನ್ನ ಮಗ ಏನ್ ಮಾಡ್ತಿದ್ದಾನೆ ಅಂತ. ನಮ್ಗಂತೂ ನಕ್ಕು ನಕ್ಕು ಸಾಕಾಯ್ತು. ಅವನ್ಗೇನ್ ಅನ್ನಿಸ್ತಿತ್ತೋ ನೋಡಿ, ತೋರಿಸ್ತೀನಿ ಏನ್ ಮಾಡ್ತಿದ್ದಾನೆ ಈಗ ಅವನಂತ. ನನ್ನ ತಂಗಿ ಎತ್ಕೊಂಡ್ಲು, ಸ್ವಲ್ಪ ತಾನು ಎತ್ಕೊ ತಿನ್ಕೊಡು ಅಂತ. ಆ ಫಿಶ್ ಹಿಡಿದು ಹಿಡಿದು ಬಾಯಿಗೆ ಹಾಕೊಳಕ್ ಟ್ರೈ ಮಾಡ್ತಿದ್ದಾನೆ. ನೋಡಿ ಅಲ್ಲಿ ನೋಡಿ ಇಟ್ಕೊಳಕ್ ಹೋಗ್ತಾ ಇರೋದು, ಹಾಗೆ ಇಟ್ಕೊಂಡು ತಿನ್ನಕ್ಕೆ ಹೋಗ್ತಿದ್ದಾನೆ. ಅಲ್ಲಿ ಬಾಯಿಗೆ ಹಾಕೊಳ್ಳೋದು. ಅದ್ ನಾವೇನ್ ಮಾಡ್ತೀವಿ ಅಂದ್ರೆ, ಮನೇಲಿ ಫಿಶ್ ಬುಕ್ ಇದೆ ತಗೋ ಆ ಅಂತಂದ್ರೆ ಆ ಮಾಡ್ತಾನೆ. ಅವಾಗ ಫಿಶ್ ತಿನ್ನು ಆ ಅಂದ್ರೆ ಅವ್ನ್ಗೆ ಅದೇ ಅಭ್ಯಾಸ ಮಾಡ್ಕೊಂಬಿಟ್ಟ ಅಲ್ಲಿ ಹೋಗಿ ಇಟ್ಕೊಂಡು ಬಾಯಿಗೆ ಇಟ್ಕೊಳಕ್ ಹೋಗ್ತಿದ್ದಾನೆ. ನಮ್ಗಂತೂ ನಕ್ಕು ನಕ್ಕು ಸಾಕಾಯ್ತು ಅವ್ನ್ ಮಾಡೋದು. ಈಗ ನೋಡಿ ಎಲ್ಲ ವೆರೈಟೀಸ್ ಆಫ್ ಫಿಶಸ್ ನ ಕ್ಯಾಪ್ಚರ್ ಮಾಡ್ಕೊಂಡ್ ಬಂದಿದ್ದೀನಿ, ನೋಡಿ ಎಂಜಾಯ್ ಮಾಡಿ.
ಆಮೇಲೆ ಸ್ವಲ್ಪ ಮನೆಯಿಂದ ಅವ್ನಿಗೆ ಇಷ್ಟ ಅಂದ್ಬಿಟ್ಟು ದಾಳಿಂಬ್ರೆ ತಗೊಂಡು ಹೋಗಿದ್ದೆ. ಸ್ವಲ್ಪ ದಾಳಿಂಬ್ರೆ ತಿಂದ ಅಲ್ಲೇ ಕುತ್ಕೊಂಡು. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಸ್ಟೋರ್ ತರ ಮಾಡಿದ್ದಾರೆ ನೋಡಿ. ಇದೊಂದು ಚೆನ್ನಾಗಿತ್ತು, ಅದೊಂದು ಮೂವ್ ಆಗ್ತಾ ಇರ್ಲಿಲ್ಲ, ಈಗ ಚೆನ್ನಾಗಿ ಮೂವ್ ಆಗ್ತಾ ಇತ್ತು. ವಿಡಿಯೋ ತಗೊಂಡೆ ನೋಡಿ. ಈ ಫಿಶ್ ಸ್ಕಿನ್ ಎಷ್ಟು ಶೈನಿಂಗ್ ಆಗಿದೆ. ಈ ಸ್ಟೋರಲ್ಲಿ ನಾವು ಗೊಂಬೆಗಳು, ಇಯರಿಂಗ್ಸ್, ಮಗ್ಸ್ ಎಲ್ಲ ಇತ್ತು. ಇಷ್ಟು ವೆರೈಟೀಸ್ ಆಫ್ ಫಿಶಸ್ ಇತ್ತು. ಎಲ್ಲ ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡು ಈಗ ಮನೆ ಕಡೆ ಹೊರಟ್ವಿ. ತಿರ್ಗಾ ಈಗ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬಂದ್ವಿ. ಇವಾಗ ಸ್ವಲ್ಪ ನನ್ನ ಮಗನಿಗೆ ಎನರ್ಜಿ ಬಂದ್ಬಿಟ್ಟಿದೆ ನೋಡಿ. ನಾನು ಏನೇನು ಹೇಳ್ತಾನೆ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತೀನಿ. ಬಂದ ನಿದ್ದೆ ಅವಾಗ. ಹೆಂಗಮ್ಮ ಬಂದಿದ್ಕು ಅಂತ ಬಂತ. ಆಮೇಲೆ ಹೆಂಗ್ ಬಂತು? ಹೋಯ್ತಾ? ಹೊಟ್ಟೋಯ್ತು ಕಂದ ಚಿಂಕು. ಹೊಟ್ಟೋಯ್ತು. ಆಮೇಲೆ ಟ್ರೈನ್ ಹೆಂಗಪ್ಪ ಬಂದಿತ್ತು? ಟ್ರೈನಲ್ಲಿ ಹೆಂಗೆ ಹೋದ್ವಿ? ಅಂತ ಪಾರ್ಕಲ್ಲಿ ಟ್ರೈನಲ್ಲಿ ಹೋದ್ವಲ್ಲ, ಹೆಂಗೋಯ್ತು ಹೇಳು? ಕೂ ಅಂದ್ರಲ್ಲ ಎಲ್ಲ ಅಣ್ಣವರೆಲ್ಲ, ಹೂ ಅಂದ್ರಲ್ಲ. ಹೆಂಗಂದ್ರು ತೋರ್ಸು. ಹಂಗ ಫಿಶ್ ಹೆಂಗೆ ಮಾಡ್ತು? ಫಿಶ್ ತಿನ್ಕೊಂಡ ನೀನು? ಫಿಶ್ನ ತಿನ್ಕೊಂಡ? ಫಿಶ್ನ ಹೆಂಗೆ ತಿನ್ಕೊಂಡೆ? ಫಿಶ್ನ ಹೆಂಗೆ ತಿನ್ಕೊಂಡೆ? ಹಿಂಗೆ ತಿನ್ಕೊಂಬಿಟ್ಟ. ಇದಾದ್ಮೇಲೆ ಟ್ರೈನ್ ಬಂತು. ಫುಲ್ ರಶ್ ಇತ್ತು, ಬಟ್ ಆದ್ರೆ ಹೇಗೋ ಸೀಟ್ ಸಿಕ್ತು ಮಗು ಎತ್ಕೊಂಡಿದ್ದಕ್ಕೆ. ನೋಡಿ ಇಷ್ಟು ಕತ್ಲೆ ಆಗೋಗಿತ್ತು ಮನೆಗೆ ಹೋಗೋ ಅಷ್ಟೊತ್ತಿಗೆ. ಅವನು ಹಾಗೆ ಮಾತಾಡ್ಕೊಂಡು ಮಲಗ್ಬಿಟ್ಟ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಾವು ಮನೆಗೆ ಹೋಗೋಷ್ಟರಲ್ಲಿ 6:30 ಆಗಿತ್ತು. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇಷ್ಟ ಆದರೆ ಲೈಕ್ ಆ್ಯಂಡ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.